ಇವತ್ತು ನಾವು ಒಂದು ಅತ್ಯಂತ ನಿಗೂಢ ಮತ್ತು ರೋಮಾಂಚನಕಾರಿ ಸಿನಿಮಾದ ಸಂಪೂರ್ಣ ಕಥೆಯನ್ನು ತಿಳಿಯೋಣ. ಈ ಸಿನಿಮಾ ಮುಖ್ಯವಾಗಿ ಶಬ್ದ ಮತ್ತು ರಹಸ್ಯಗಳ ಸುತ್ತ ಸಾಗುತ್ತೆ. ಕೇವಲ ಒಂದು ಅದೃಶ್ಯ ಶಬ್ದ ಒಬ್ಬ ಮನುಷ್ಯನ ಮೆದುಳನ್ನೇ ಹೇಗೆ ನುಚ್ಚುನೂರು ಮಾಡಬಲ್ಲದು, ಮತ್ತು ಮುನ್ನಾರ್ನ ಮಂಜಿನಿಂದ ಆವೃತವಾದ ಬೆಟ್ಟಗಳಲ್ಲಿ ಸುಮಾರು 40 ವರ್ಷಗಳಿಂದ ಅಡಗಿರುವ ಆ ಕಪ್ಪು ರಹಸ್ಯವೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ಕಥೆಯಲ್ಲಿ ಸಿಗಲಿದೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವಾಗ ಯಾವುದೇ ತಡ ಮಾಡದೆ ನಾವು ಸಿನಿಮಾದ ಸಂಪೂರ್ಣ ಕಥೆಯೊಳಗೆ ಹೋಗೋಣ. ಕೇರಳದ ಮುನ್ನಾರ್, ಸುತ್ತಲೂ ಹಸಿರು ಬೆಟ್ಟಗಳು, ಸದಾ ಆವರಿಸಿರುವ ದಟ್ಟವಾದ ಮಂಜು, ಪ್ರಶಾಂತವಾದ ವಾತಾವರಣ. ಆ ಬೆಟ್ಟಗಳ ಮಧ್ಯೆ ಒಂದಿಡೀ ಎಕರೆ ವಿಸ್ತಾರದಲ್ಲಿ ಸೇಂಟ್ ಮೇರೀಸ್ ಎಂಬ ಹಳೆಯ ಕಾಲೇಜಿತ್ತು. ಹೊರಗಿನಿಂದ ನೋಡಲು ಆ ಕಾಲೇಜು ಎಷ್ಟು ಸುಂದರವಾಗಿತ್ತೋ, ಒಳಗಡೆ ಅಷ್ಟೇ ಭಯಾನಕವಾದ ಮೌನ ಆವರಿಸಿತ್ತು. ಕಳೆದ 3 ತಿಂಗಳಲ್ಲಿ ಆ ಕಾಲೇಜಿನಲ್ಲಿ 4 ಜನ ವಿದ್ಯಾರ್ಥಿಗಳು ನಿಗೂಢವಾಗಿ ಪ್ರಾಣ ಕಳೆದುಕೊಂಡಿದ್ದರು. ವಿಚಿತ್ರ ಎಂದರೆ ಯಾರ ದೇಹದ ಮೇಲೆಯೂ ಒಂದೇ ಒಂದು ಸಣ್ಣ ಗಾಯದ ಗುರುತಿರಲಿಲ್ಲ. ಆದರೆ ಸಾಯುವ ಕೆಲವೇ ಕ್ಷಣಗಳ ಮುನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮ್ಮ 2 ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಆ ಶಬ್ದ ನಿಲ್ಲಿಸಿ, ಆ ಶಬ್ದ ನಿಲ್ಲಿಸಿ, ಆ ಶಬ್ದ ನನ್ನ ತಲೆ ತೂತು ಮಾಡ್ತಿದೆ ಅಂತ ಕಿರುಚ್ತಾ ಕಿವಿಯಿಂದ ರಕ್ತ ಸುರಿದು ಸತ್ತು ಬೀಳ್ತಿದ್ರು. ಆದರೆ ಸುತ್ತಲಿರುವ ಯಾರಿಗೂ ಯಾವುದೇ ಶಬ್ದ ಕೇಳಿಸ್ತಿರ್ಲಿಲ್ಲ. ಪೊಲೀಸರಿಗೆ ಇದು ರಹಸ್ಯವಾಯಿತು. ಡಾಕ್ಟರ್ಗಳಿಗೆ ಇದು ವಿಜ್ಞಾನಕ್ಕೆ ಸಿಗದ ಸವಾಲಾಯಿತು. ಕಾಲೇಜನ್ನು ಸಂಪೂರ್ಣವಾಗಿ ಮುಚ್ಚುವ ಪರಿಸ್ಥಿತಿ ಬಂದಾಗ ಆಡಳಿತ ಮಂಡಳಿ ಕೊನೆಗೆ ಒಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿತು. ಆತನೇ ರೂಬನ್.